ಹಲೋ ಫ್ರೆಂಡ್ಸ್, ಮೊಜಿಲ್ಲಾ ಫೈರ್ಫಾಕ್ಸ್ ಕಂಪ್ಯೂಟರ್ದಲ್ಲಿ ಮತ್ತು ಲ್ಯಾಪ್ಟಾಪ್ದಲ್ಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಹೇಗೆ ಮಾಡೋದೆಂದು ಸ್ಟೆಪ್ ಬೈ ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಕಂಪ್ಯೂಟರ್ದಲ್ಲೇ ತೋರಿಸ್ತೀನಿ. ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಬ್ರೌಸರನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇನ್ನೊಂದು ಬ್ರೌಸರ್ ಬೇಕಾಗುತ್ತೆ. ಅದಕ್ಕೆ ನೀವು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಡೌನ್ಲೋಡ್ ಅಂತೇಳಿ ಟೈಪ್ ಮಾಡಿ. ಫಸ್ಟ್ ವೆಬ್ಸೈಟ್ ಬಂತು ಮೊಜಿಲ್ಲಾ ಅಂತೇಳಿ. ಅದರಲ್ಲಿ ಗೆಟ್ ಫೈರ್ಫಾಕ್ಸ್ ಫಾರ್ ಡೆಸ್ಕ್ಟಾಪ್ ಅಂತೇಳಿ ಬಂತು ಫ್ರೆಂಡ್ಸ್. ಅದನ್ನು ನೀವು ಕ್ಲಿಕ್ ಮಾಡಿ. ಈಗ ಮೊಜಿಲ್ಲಾ ಫೈರ್ಫಾಕ್ಸ್ ವೆಬ್ಸೈಟ್ ಓಪನ್ ಆಯಿತು ಫ್ರೆಂಡ್ಸ್. ಇದರಲ್ಲಿ ಡೌನ್ಲೋಡ್ ಫೈರ್ಫಾಕ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಅದನ್ನು ನೀವು ಕ್ಲಿಕ್ ಮಾಡಿ. ನಾ ಅದನ್ನು ಕ್ಲಿಕ್ ಮಾಡಿದೆ. ಅದರಲ್ಲಿ ಟ್ರೈ ಡೌನ್ಲೋಡ್ ಅಗೇನ್ ಅಂತೇಳಿ ಬರೆದಿದೆ ಫ್ರೆಂಡ್ಸ್. ಅಂತೇಳಿ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲಪ್ಪ ಅಂದರೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಈಗ ಡೌನ್ಲೋಡ್ ಆಗಾಕತ್ತೈತೆ ಫ್ರೆಂಡ್ಸ್. ಅದು ಸ್ಮಾಲ್ ಫೈಲ್ ಇರೋದರಿಂದ ಜಲ್ದಿ ಡೌನ್ಲೋಡ್ ಆಗುತ್ತೆ. ಮತ್ತು ಇದು ಡೌನ್ಲೋಡ್ ಆದ ಕೂಡಲೇ ಶೋ ಇನ್ ಫೋಲ್ಡರ್ ಅಂತೇಳಿ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ತಾನೇ ಅದು ತೋರಿಸುತ್ತೆ ಫ್ರೆಂಡ್ಸ್. ಅದನ್ನು ನೀವು ಫೈರ್ಫಾಕ್ಸ್ ಇನ್ಸ್ಟಾಲರ್ ಅಂತೇನಿದೆ ಅದನ್ನು ಡಬಲ್ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತೇಳಿ ಬರುತ್ತೆ. ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಮಾಡಿ. ಮೊಜಿಲ್ಲಾ ಫೈರ್ಫಾಕ್ಸ್ ಏನಪ್ಪ ಅಂದರೆ ಇದು ಡೌನ್ಲೋಡ್ ಆಗಲಿಕ್ಕೆ ನಿಮಗೆ ಮತ್ತೆ ನೆಟ್ ಅವಶ್ಯಕತೆ ಬೇಕಾಗುತ್ತೆ. ಆ ನೆಟ್ ಇರಲೇಬೇಕಾಗತ್ತೆ. ಯಾವುದೇ ಒಂದು ಗೋರ್ಮೆಂಟ್ ಸೈಟ್ ಇತ್ತಪ್ಪ ಅಥವಾ ಬೇರೆ ವೆಬ್ಸೈಟ್ ಇತ್ತಪ್ಪ ಗೂಗಲ್ ಕ್ರೋಮ್ದಲ್ಲಿ ಓಪನ್ ಆಗಲಿಲ್ಲಪ್ಪ ಅಂದರೆ ನೀವು ಇದರಲ್ಲಿ ಓಪನ್ ಮಾಡ್ಬೋದು. ಇನ್ಸ್ಟಾಲ್ ಆಯಿತು ಫ್ರೆಂಡ್ಸ್. ಈಗ ನೀವು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಆಮ್ಯಾಗ ಇಲ್ಲಿ ನೀವು ಎರಡು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆಮೇಲೆ ಸ್ಕಿಪ್ ದಿಸ್ ಸ್ಟೆಪ್ ಅಂತೇನಿದೆ ಅದನ್ನು ಕ್ಲಿಕ್ ಮಾಡಿ. ಮತ್ತು ಸ್ಕಿಪ್ ದಿಸ್ ಸ್ಟೆಪ್ ಅಂತೇಳಿ ಮತ್ತೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಬ್ರೌಸಿಂಗ್ ಕ್ಲಿಕ್ ಮಾಡಿ. ಈಗ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ಇದರಲ್ಲಿ ಬೇರೆ ಏನರ ನೀವು ಈ ವೆಬ್ಸೈಟದಲ್ಲಿ ಮೇಲೆ ಹಾಕಿ ಅಥವಾ ಇದೇ ಥರ ನೀವು ಯೂಸ್ ಮಾಡಿಕೊಂಡು ಯಾವ ವೆಬ್ಸೈಟ್ಗಳನ್ನು ನೀವು ಓಪನ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ. ಧನ್ಯವಾದಗಳು.